ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ಇಡೀ ದೇಶವೇ ಒಂದು ಕ್ಷಣ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ರು. ನಾನು ಪ್ರಕರಣ ದಾಖಲು ಮಾಡಿದೆ 3 ದಿವಸದಲ್ಲಿ 14 ನಿಮಿಷ ವಾಪಸ್ ಕೊಡು ಸರ್. ಸರ್, ಈಗ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ತನಿಖಾ ಸಂಸ್ಥೆ ಸಾಕ್ಷ್ಯಗಳಿಲ್ಲ ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ, ಇನ್ನೊಂದು ತನಿಖಾ ಸಂಸ್ಥೆ ಸಾಕ್ಷ್ಯಗಳಿದೆ ಅಂತ ಅರ್ಜಿ ಸಲ್ಲಿಸ್ತಾರೆ. ಸರ್, ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಸ್ನೇಹಮಯಿ ಕೃಷ್ಣ ಅವ್ರ ಕಂಡ್ರೆ ಏನಾದ್ರು ಭಯ ಇದೆಯಾ? ಭ್ರಷ್ಟಗಷ್ಟೇ ಭಯ. ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾದ್ರೆ ನ್ಯಾಯಾಲಯ ಆದೇಶಕ್ಕೆ ಒಂದು ಮನ್ನಣೆ ಕೊಡಬೇಕು ಪ್ರತಿಯೊಬ್ಬರ ಕರ್ತವ್ಯ, ಮುಖ್ಯಮಂತ್ರಿ ಆಗಿರಲಿ ಮತ್ತೊಬ್ಬರಾಗಿರಲಿ. ಹಾಯ್, ಹಲೋ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ಇಡೀ ದೇಶವೇ ಒಂದು ಕ್ಷಣ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಸ್ವತಃ CM ಅವ್ರನ್ನು ಕೂಡ ಬಿಟ್ಟಿಲ್ಲ, ಅವರನ್ನು ಕೂಡ ನ್ಯಾಯಾಂಗದ ಒಂದು ಕಟ್ಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಯಾಕೆಂದರೆ ಅಲ್ಲಿ ಒಂದಷ್ಟು ಗೊಂದಲಗಳಿದ್ದು, ಅಲ್ಲಿ ಒಂದಷ್ಟು ಸಮಸ್ಯೆಗಳಿತ್ತು ಅನ್ನೋ ಒಂದು ಕಾರಣಕ್ಕೆ. ಅವರು ಬೇರೆ ಯಾರೂ ಅಲ್ಲ, ಸಾಮಾಜಿಕ ಹೋರಾಟಗಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವಾಗಿದೆ. CM ಅವರು ಸರ್, ಅವರನ್ನು ಕೂಡ ಎದುರಾಕೊಂಡು ಅವರ ವಿರುದ್ಧನೇ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಇನ್ನೂ ಆ ಹೋರಾಟ ಮುಂದುವರಿತಾ ಇದೆ. ಭಯ ಅಂತ ಅನಿಸ್ತಿಲ್ವ ಸರ್? ಇಲ್ಲ ಸರ್, ಭಯ ಪಡೋಂಥದ್ದು ಏನಿಲ್ಲ ಅಲ್ಲಿ. ನಾನು ಒಂದು ಸಾಮಾಜಿಕ ಒಂದು ಹಿನ್ನೆಲೆ ಹೋರಾಟ ಮಾಡ್ತಾಯಿದ್ದೀನಿ. ತಪ್ಪು ಮಾಡಿದಾಗ ಭಯ ಪಡಬೇಕು. ನಾನು ಎಲ್ಲ ಸಾಕ್ಷ್ಯಗಳು ಇಟ್ಕೊಂಡು ಅವರು ಅಪರಾಧ ಕೃತ್ಯ ಮಾಡೋದು ಸ್ಪಷ್ಟವಾಗಿ ಕಂಡು ಬಂದರೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅಪರಾಧ ಕೃತ್ಯ ಮಾಡಿದಾಗ ಅವರು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ತಾರೆ ಹೊರತು ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಅವರು ಅಪರಾಧಕ್ಕೆ ಒಳಗಾಗಬೇಕಾದ ಶಿಕ್ಷೆಗೆ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಪ್ರಮುಖ ಅಂಶ. ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ದೇಶದ ಪ್ರಜೆಯಾಗಿ ಒಂದು ಭ್ರಷ್ಟಾಚಾರನ, ಅಕ್ರಮ, ಅನ್ಯಾಯನ ತಡೆಗಟ್ಟೋದು, ಸಮಾಜದ ಸ್ವಾಸ್ಥ್ಯನ ಕಾಪಾಡೋದು ನಮ್ಮ ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ ಆಗಿರೋದ್ರಿಂದ ಆ ಕರ್ತವ್ಯನ ನಾನು ಪ್ರಾಮಾಣಿಕ ಮಾಡ್ತಿರೋದ್ರಿಂದ ಬೇರೆ ಯಾವುದೇ ದುರುದ್ದೇಶ ಇಲ್ಲದೆ ಒಂದು ಎಲ್ಲ ದಾಖಲೆ ಇಟ್ಕೊಂಡು ಸುಮ್ಮನೆ ಸುಳ್ಳು ಆರೋಪ ಮಾಡಿದೆ ಎಲ್ಲ ಪೂರ್ವಕ ಸಾಕ್ಷ್ಯ ಇಟ್ಕೊಂಡು ಹೋರಾಟ ಮಾಡ್ತಿರೋದ್ರಿಂದ ಮತ್ತು ಈಗಾಗಲೇ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗಿರೋದ್ರಿಂದ. ಯಾಕೆಂದರೆ ನಾನು ಒಂದು ಪ್ರಕರಣ ದಾಖಲು ಮಾಡೋರಿಗೂ ಇದೇ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲೇ ಒಂದು ತಮ್ಮ ಆಸ್ತಿನ ಬಗ್ಗೆ ಸಮರ್ಥನೆ ಮಾಡಿಕೊಂಡು ನಾನಾಗಲಿ ನನ್ನ ಕುಟುಂಬದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲ ಕಾನೂನಾತ್ಮಕ ನಿವೇಶನ ಪಡೆದಿದ್ದೀವಿ, ಅದ್ರ ಮೌಲ್ಯ 60 ಕೋಟಿ ರೂಪಾಯಿ ಬೆಲೆ ಬರುತ್ತೆ, 60 ಕೋಟಿ ರೂಪಾಯಿ ಕೊಟ್ಟರೆ ನಾವು ನಿವೇಶನ ವಾಪಸ್ ಕೊಟ್ಬಿಡ್ತೀವಿ ಹಾಗೆ ಇಂತೆಲ್ಲ ಮಾತಾಡಿ ಸಮರ್ಥನೆ ಮಾಡ್ಕೊಂಡ ವ್ಯಕ್ತಿ ನಾನು ಪ್ರಕರಣ ದಾಖಲು ಮಾಡಿದೆ 3 ದಿವಸದಲ್ಲಿ ಕೇವಲ 14 ನಿಮಿಷ ವಾಪಸ್ ಕೊಡ್ತಾರೆ. ಅಲ್ಲಿಗೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತಾಯಿತು ಅವ್ರು ತಪ್ಪು ಮಾಡ್ರಿ ಅಂತೇಳಿ. ಹಾಗಾಗಿ ಇದೇ ಒಂದು ಇದು ನೋಡಬೇಕು, ಜನ ಗಮನಿಸಬೇಕು. ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಒಂದು ಕಾನೂನಿನ ಅರಿವು ಇತ್ತು ಅಂತಂದರೆ ಮತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಕೂಡ ಅವ್ರು ತಪ್ಪನ್ನು ಮಾಡಿದ್ರೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದು ಒಂದು ಹಂತ ಸಾಬೀತಾಗಿದೆ. ಇಲ್ಲ ಅಂತೇಳಿದ್ರು ಅವ್ರ ನಿವೇಶನ ವಾಪಸ್ ಕೊಡ್ತಿರಲ್ಲ. ಕಾನೂನುಬದ್ಧ ಹೋರಾಟವನ್ನು ಮುಂದುವರಿಸಿದ್ರು, ನನ್ನ ಮೇಲೆ ಅವರು ಕ್ರಮಗಳು ಮಾಡ್ತಿದ್ರು. ಒಬ್ಬ ಮುಖ್ಯಮಂತ್ರಿ ಆ ಒಂದು ಎಲ್ಲ ಅಧಿಕಾರ ಇದ್ದೇ ಇದೆ. ಸ್ನೇಹಮಯಿ ಕೃಷ್ಣ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ರೆ ಅದ್ರ ಬಗ್ಗೆ ಕ್ರಮಗಳಿಂದ ಅವ್ರದ್ದು ಕೊಡ್ಬೋದಾಗಿತ್ತು. ಯಾಕಂದರೆ ಅವ್ರಿಗೂ ಗೊತ್ತಿದೆ ತಪ್ಪು ಮಾಡಿದ್ದೀವಿ ಅಂತೇಳಿ. ಅದಕ್ಕೆ ಪೂರಕ ಎಲ್ಲ ಸಾಕ್ಷ್ಯಗಳು ಮಾತ್ರ ಇದೆ ಅಂತ ಗೊತ್ತಿದೆ. ಈ ಕಾರಣದಿಂದನೇ ಅವರು ತಮ್ಮ ತಪ್ಪನ್ನು ಒಪ್ಕೊಂಡು ನಿವೇಶನ ವಾಪಸ್ ಕೊಟ್ಟಿದ್ದಾರೆ. ಸರ್, ಎಲ್ಲೂ ಥ್ರೆಟ್ ಬಂದಿಲ್ವಾ ಸರ್? ಇಲ್ಲ ಸರ್, ನನಗೆ ಯಾರೂ ಆ ಥರ ಬೆದರಿಕೆ ಹಾಕೋಂಥದ್ದು ಇದ್ರಿಗೂ ಮಾಡಿಲ್ಲ. ಸಾಕಷ್ಟು ಆಮಿಷ ಒಡ್ಡುವಂಥ ಪ್ರಯತ್ನಗಳು ಮಾಡಿದ್ರು. ಅದು ಯಾವುದಕ್ಕೂ ಒಳಗಾಗಿಲ್ಲ. ನಮ್ಮ ಮನೆಗೆ ಬಳಿ ಬಂದು ಆ ಒಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳ ವಿರುದ್ಧ ದೂರನ ಕೊಟ್ಟಿದ್ದೀನಿ. ಈಗಲೂ ಕೂಡ ಅದೇ ಮೈಸೂರು ನಗರ ಪ್ರಾಧಿಕಾರ ಹಿಂದಿನ ಆಯುಕ್ತರಾದ ನಟೇಶ್ ಅವರು ಕೂಡ ನನ್ನನ್ನು ಅವ್ರ ಬಳಿ ಕರೆಸ್ಕೊಂಡು ಒಂದು ಆಮಿಷಕ್ಕೆ ಒಳಪಡುವಂಥ ಒಂದು ಆಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದಾಗ ಅದ್ರ ಬಗ್ಗೆ ಕೂಡ ದೂರು ಕೊಟ್ಟಿದ್ದೀನಿ ಹೊರತು ಬೆದರಿಕೆಗೆ ಒಳಗಾಗೋಂಥದ್ದು ಆಮಿಷಕ್ಕೆ ಒಳಗಾಗೋಂಥದ್ದು ಈ ಪ್ರಕರಣ ನಾನು ಮಾಡಿಲ್ಲ. ಸರ್, ಈಗ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಫೈನಲ್ ಆಗಿ ನೆಕ್ಸ್ಟು ಹೋಗಬೇಕು ಅಂತಂದರೆ ಮೇಲಿನ ಒಂದು ಇದಕ್ಕೆ ನ್ಯಾಯಕ್ಕೆ ಹೋರಾಟ ಮಾಡಬೇಕಾಗತ್ತೆ. ಅದರಲ್ಲಿ ನಾವು ಗಮನಿಸಬೇಕು. ನಾವು ಈಗಾಗಲೇ ಪ್ರಕರಣ ದಾಖಲು ಮಾಡಿದ ಕೂಡಲೇ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ಲೋಕಾಯುಕ್ತ ಬೇಡ ಒಂದು CBI ಕೊಟ್ಟಿದ್ರೆ ಮನವಿ ಮಾಡ್ಕೊಂಡಿದ್ವಿ. ಯಾಕೆಂದರೆ ಲೋಕಾಯುಕ್ತ ಸಂಸ್ಥೆ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರುತ್ತೆ. ಹಾಗಾಗಿ ಅವ್ರ ಪರವಾಗಿ ಅವರು ವರದಿ ಸಲ್ಲಿಸೋ ಸಾಧ್ಯತೆ ಇರುತ್ತೆ ಅಂಥೇಳಿ ಮನವಿ ಮಾಡ್ಕೊಂಡಿದ್ವಿ. ಆದರೆ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ಮತ್ತು ಈಗಾಗಲೇ ಸಾಕಷ್ಟು ಪ್ರಕರಣದಲ್ಲಿ ಅವರು ಒಂದು ಅಂತಿಮ ವರದಿ ಸಲ್ಲಿಸಿರೋದ್ರಿಂದ, ಅಂದರೆ ದೋಷಾರೋಪಣೆ ಸಲ್ಲಿಸಿರೋದ್ರಿಂದ ಅವರೇ ನಡೆಸಲಿ ಅಂಥೇಳಿ ಒಂದು ನಮ್ಮ ಅರ್ಜಿನ ತಿರಸ್ಕಾರ ಮಾಡಿದರು. ಆದರೆ ನಮ್ಮ ಅನುವಾದ ಪ್ರಕಾರನೇ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದರು. ಅದಕ್ಕೆ ತಕರಾರು ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಜಾರಿ ನಿರ್ದೇಶಕರು ಅವರು ತಕರಾರು ಅರ್ಜಿ ಸಲ್ಲಿಸಿ ಅವ್ರ ಮೇಲೆ ಮಾಡಿರೋ ಆರೋಪ ಸಾಕಷ್ಟು ಸಾಕ್ಷ್ಯಗಳಿದೆ,
ಹಾಗಾಗಿ ಬಿ ಅಂತಿಮರು ಅಂಗೀಕರಿಸ್ಬಿಡಿ ಅಂತ ಹೇಳಿದ್ರು. ಅಂದರೆ ಒಂದು ತನಿಖಾ ಸಂಸ್ಥೆ ಸಾಕ್ಷ್ಯಗಳಿಲ್ಲ ಅಂತೇಳಿ ಅರ್ಜಿ ಸಲ್ಲಿಸ್ತಾರೆ, ಇನ್ನೊಂದು ತನಿಖಾ ಸಂಸ್ಥೆ ಸಾಕ್ಷ್ಯಗಳಿದೆ ಅಂತ ಅರ್ಜಿ ಸಲ್ಲಿಸ್ತಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ತನಿಖಾ ಸಂಸ್ಥೆಗಳಲ್ಲಿ ಸೊ ಯಾವ ರೀತಿ ಒಂದು ಗೊಂದಲಗಳಿದೆ ಅಂಥೇಳಿ. ಹಾಗಾಗಿ ಆ ಒಂದು ಲೋಕಾಯುಕ್ತ ಸಂಸ್ಥೆ ಬಿ ರಿಪೋರ್ಟ್ ಹಾಕಿರೋ ತಕ್ಷಣ ಅದು ಮುಗಿದೋಗಿಲ್ಲ ಪ್ರಕರಣ. ಸೊ ಅದನ್ನು ಈಗ ಮಾನ್ಯ ವಿಚಾರಣೆಯಲ್ಲಿ ಪ್ರಶ್ನೆ ಮಾಡಿದ್ದೀವಿ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಾವು ಏನು ಸಾಕ್ಷ್ಯಗಳಿದೆ ಆ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಹೇಗೆ ಅವ್ರು ಬಿ ಅಂತಿಮ ವರದಿ ಸಲ್ಲಿಸಿದ್ದಾರೆ. ಮತ್ತು ಈಗ ಇತ್ತೀಚೆಗೆ ನಮ್ಗೆ ದೊರೆತಂಥ ದಾಖಲಾತಿ ಪ್ರಕಾರ ಈ ಲೋಕಾಯುಕ್ತ ಅಧಿಕಾರಿಗಳು ಸೊ 4,35,00,000 ದೊಡ್ಡ ಮೊತ್ತದ ಲಂಚವನ್ನು ಪಡೆದಿದ್ದಾರೆ ಅಂತೇಳಿ ದಾಖಲೆ ಸಿಕ್ಕಿದೆ, ಮಾಹಿತಿ ಸಿಕ್ಕಿದೆ. ಸೊ ಅದ್ರ ಮೇಲೆ ತನಿಖೆ ನಡೀತಾ ಇದೆ. ಸೊ ಈ ಎಲ್ಲರ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿಯನ್ನು ಪುರಸ್ಕಾರ ಮಾಡ್ತಂತ ವಿಶ್ವಾಸ ನನಗಿದೆ. ಸರ್, ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಸ್ನೇಹಮಯಿ ಕೃಷ್ಣ ಅವ್ರು ಕಂಡ್ರೆ ಏನಾದ್ರು ಭಯ ಇದೆಯಾ ಅಂತ? ಖಂಡಿತ ಇಲ್ಲ ಸರ್, ಭಯ ಅನ್ನೋದಿಲ್ಲ ಸರ್. ಅವ್ರಿಗೆ ಸ್ನೇಹಮಯಿ ಕೃಷ್ಣ ಬಗ್ಗೆ ಕೆಲವು ಅನುಮಾನಗಳಿತ್ತು. ಸೊ ಅದು ದುರುದ್ದೇಶಪೂರ್ವಕವಾಗಿ ಸ್ವಾಹಿತಾಸಕ್ತಿಯಿಂದ ಅಥವಾ ಹಣ ಸಂಪಾದನೆ ಮಾಡೋಕ್ಕೆ ದುರುದ್ದೇಶದಿಂದ ಈ ಥರ ಎಲ್ಲ ಮಾಡ್ತಾರೆ ಅಂತೇಳಿ. ಸೊ ಅವ್ರಿಗೆ ಈಗೆಲ್ಲ ಗೊತ್ತಾಗಿದೆ, ಇಲ್ಲ ಸ್ನೇಹಮಯಿ ಕೃಷ್ಣ ಆ ರೀತಿ ಅಲ್ಲ. ಸೊ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಹೋರಾಟನ ಮಾಡ್ತಾರೆ ಹೊರತು ಸೊ ಬೇರೆ ಯಾವುದೋ ದುರುದ್ದೇಶನ ಹೋರಾಟ ಮಾಡೋದು ಅವ್ರಿಗೂ ಗೊತ್ತಾಗಿದೆ. ಸೊ ಕೆಲವು ಭ್ರಷ್ಟಾಧಿಕಾರಿಗಳು ಭಯ ಇದೆ, ಭ್ರಷ್ಟರಿಗಷ್ಟೇ ಭಯ. ಸೊ ಭ್ರಷ್ಟಾಚಾರಿಗೆ ಯಾವುದೇ ರೀತಿ ಭಯ ಇಲ್ಲ. ಸೊ ಆ ಪೊಲೀಸ್ ಅಧಿಕಾರಿಗಳು ಕೂಡ ನನ್ನ ಬಗ್ಗೆ ಗೌರವ, ನಂಬಿಕೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಸೊ ನನ್ನ ಜೊತೆ ಒಳ್ಳೆಯ ಸಂಬಂಧ ಕೂಡ ಇಟ್ಕೊಂಡಿದ್ದಾರೆ. ಅದು ಕೆಲವು ಭ್ರಷ್ಟಾಧಿಕಾರಿಗಳು ಇವತ್ತು ಕೂಡ ಸೊ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾರೆ, ನನ್ನ ವಿರುದ್ಧ ಸಂಚುಗಳು ರೂಪಿಸ್ತಾರೆ. ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾನು ಹೋರಾಟ ಮಾಡ್ತೀನಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಪೊಲೀಸ್ ಆಯುಕ್ತರ ಹೊಸ ಕಚೇರಿ ಉದ್ಘಾಟನೆ ಮಾಡಬೇಕಾಗತ್ತೆ, CM ಅವ್ರು ಇನಾಗ್ರೇಷನ್ ಮಾಡಬೇಕಾಗತ್ತೆ. ಪಟ್ ಅಂತ ಅರ್ಧ ಗಂಟೆಲಿ ಅವ್ರ ಟಿಪಿನೇ ಚೇಂಜ್ ಆಗ್ಬಿಡುತ್ತೆ, ಸಿದ್ದರಾಮಯ್ಯನವ್ರು ಬರೋದಿಲ್ಲ. ಯಾಕಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಕೇಸ್ ಹಾಕಿ ಹೋರಾಟ ಮಾಡ್ತಿರೋರು ಸ್ನೇಹಮಯಿ ಕೃಷ್ಣ ಅಂತೇಳಿ. ಇಲ್ಲ ಸರ್, ಆ ಕೇಸ್ ಹಾಕಿ ನಾನು ಹೋರಾಟ ಮಾಡ್ತಿರಲಿಲ್ಲ. ಸೊ ಬೇರೆಯವರು ಹೋರಾಟ ಮಾಡ್ತಿದ್ರು. ಅವರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಒಂದು ತಡೆಯಾಜ್ಞೆನ ಕೊಟ್ಟಿದ್ದರು. ಆ ತಡೆಯಾಜ್ಞೆ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಕಟ್ಟಡ ಮುಖ್ಯಮಂತ್ರಿ ಉದ್ಘಾಟನೆ ಮಾಡೋದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಬರುತ್ತೆ. ಸೊ ಅವರು ಅರ್ಜಿದಾರರು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅವರ ಒಂದು ಮನವಿಗೆ ಹಿರಿಯ ಅಧಿಕಾರಿಗಳು ಸ್ಪಂದಿಸಿದೆ. ಸೊ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಆ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಕೊನೆ ಪ್ರಯತ್ನವರೆಗೂ ಮಾಡಬೇಕು ಅಂಥೇಳಿ ಆ ನ್ಯಾಯಾಲಯದ ಆದೇಶಗಳನ್ನು ಮತ್ತು ಇದೆಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತು ಅವ್ರ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯವರೆಲ್ಲ ಗಮನಕ್ಕೆ ತಂದು ಎಲ್ಲ ಮಾಡಿದಾಗ ಸೊ ಕೊನೆಯ ಹಂತದಲ್ಲಿ ಸೊ ಅದು ನಿಲ್ಲಿಸಿದ್ರು. ಸೊ ಕಾನೂನಾತ್ಮಕ ನಾನು ಹೋರಾಟ ಮಾಡೋದ್ರಿಂದ ಸೊ ಅದು ನಿಲ್ಲಿಸಿರೋ ಹೊರತು ಸ್ನೇಹಮಯಿ ಕೃಷ್ಣ ಬಾಯಿದಿದ್ದಲ್ಲ. ಸೊ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾದ್ರೆ ನ್ಯಾಯಾಲಯದ ಆದೇಶಕ್ಕೆ ಒಂದು ಮನ್ನಣೆ ಕೊಡಬೇಕು ಪ್ರತಿಯೊಬ್ಬರ ಕರ್ತವ್ಯ, ಮುಖ್ಯಮಂತ್ರಿ ಆಗಿರಲಿ ಮತ್ತೊಬ್ಬರಾಗಿರಲಿ. ಬಟ್ ಅಲ್ಲಿ ನಿಮ್ಮ ಹೋರಾಟ ಇದ್ದಿದ್ದು ಪಾರ್ಕ್ಗೆ ಜಾಗ ಬಿಡಬೇಕಿತ್ತು ಅಂತೇಳಿ. ಸೊ ಆ ಪಾರ್ಕ್ಗೆ ಅವ್ರೇನು ತೋರಿಸಿದ್ರೆ ಮುಂದ್ಗಡೆ ಒಂದು ಉದ್ಯಾನ ಅಂತೇಳಿ. ಸಾರ್ವಜನಿಕರು ಪೊಲೀಸ್ ಆಯುಕ್ತರ ಸ್ಟೇಷನ್ಗೆ ಹೋಗೋದಕ್ಕೆ ಈಗ ಎದುರ್ಕತ್ತಾರೆ ಜನರು. ಇನ್ನು ಕಮಿಷನರ್ ಆಫೀಸ್ ಒಳಗಡೆ ಎಂಟ್ರಿ ಆಗಿ ಪಾರ್ಕಲ್ಲಿ ಆಟ ಆಡ್ಕೊಂಡು ಹೋಗೋಕ್ಕಾಗತ್ತಾ ಕಾಮನ್ ಆಗಿ? ಖಂಡಿತ ಇಲ್ಲ ಸರಿ, ಅದೇ ಸಮಸ್ಯೆ ಆಗಿದೆ. ನಾವು ಅದನ್ನೇ ಹೋರಾಟ ಮಾಡ್ತೀವಿ. ಅಲ್ಲಿ ಏನು ಸಮಸ್ಯೆ ಆಯ್ತು ಅಂದರೆ, ಏನು ಅರ್ಜಿದಾರರು ಇದ್ದರು, ಏನು ಪ್ರಕರಣ ದಾಖಲೆ ಮಾಡೋರು, ಸೊ ಅವ್ರು ಸ್ವಲ್ಪ ಮುಂದುವರಿಲಿಲ್ಲ ಅನಿಸುತ್ತೆ. ಅದಾದ ನಂತರ ಏನಾಯಿತು, ಯಾವಾಗ ಆ ಒಂದು ಪ್ರಕರಣ ಅಂದರೆ ನನ್ನ ಒಂದು ಮನವಿ ಮೇರೆಗೆ ಆ ಒಂದು ಉದ್ಘಾಟನಾ ಕ್ರಮ ನಿಂತಾಯಿತು. ಹಾಗಾಗಿ ಎಲ್ಲ ಕಡೆ ನನ್ನ ಹೆಸರು ಬರೋಕ್ಕೆ ಶುರು ಆಯಿತು. ಅವ್ರಿಗೊಂಥರ ಇರುಸು ಮುರುಸು ಆಯಿತು. ಆದರೆ ಹೋರಾಟ ಮಾಡಿದ್ದು ನಾವು ಹೆಸರು ಬಂದು ಸ್ನೇಹಮಯಿ ಕೃಷ್ಣ ಆಗಿದ್ವಿ. ಸೊ ಇಲ್ಲಿ ಹೆಸರು ಮುಖ್ಯ ಅಲ್ಲ. ಸೊ ಒಂದು ಒಳ್ಳೆ ಕೆಲಸ ಮಾಡೋರು ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ಮಾಡಬೇಕಿತ್ತು. ಅವರು ತಪ್ಪಾಗಿ ತಿಳ್ಕೊಂಡು ಸ್ವಲ್ಪ ನನ್ನ ದೂರ ಆದರು. ಹಾಗಾಗಿ ನಾನು ಆ ಪ್ರಕರಣದ ಜಾಸ್ತಿ ಮುಂದುವರಿಯೋಕ್ಕಾಗಲಿಲ್ಲ. ಇಲ್ಲ ಅಂತೇಳಿದ್ರೆ ಅದು ಬೇರೆ ರೀತಿ ಒಂದು ಆಗಿನ ಉಸ್ತುವಾರಿ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂಥ ಸೋಮಣ್ಣವರು ಕರೆದು ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗನ ಪಾರ್ಕಿಗೆ ಬಿಡೋದಕ್ಕೆ ಒಪ್ಕೊಂಡಿದ್ರು. ಆದರೆ ಏನು ಪೊಲೀಸ್ ಆಯುಕ್ತರ ಮನೆ ಇದೆ, ಸೊ ಅಲ್ಲಿ 26 ಎಕರೆ ಜಮೀನಿದೆ, ಅಲ್ಲಿ 4 ಎಕರೆ, ಇಲ್ಲಿ 4 ಎಕರೆ, ಸೊ ಅಲ್ಲಿಗೆ ಮಾಡಿಕೊಡ್ತೀವಿ ಅಂಥೇಳಿ. ಸೊ ಅದಕ್ಕೆ ನಾವು ಒಪ್ಕೊಂಡಿದ್ದೆ. ಅಷ್ಟರಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಮತ್ತು ದೂರದಾರರು ಕೂಡ ನೀವು ವಿಚಾರಕ್ಕೆ ಬರಬೇಡಿ ಹಾಗೆ ಅಂತೇಳಿ ನನ್ನ ಬಗ್ಗೆ ಸ್ವಲ್ಪ ಮಾತಾಡೋದು. ಸೊ ನಾನು ಬೇಸರಾಗಿ ಸುಮ್ಮನೆ ಇಲ್ಲ ಅಂತೇಳಿದ್ರೆ, ಸೊ 4 ಎಕರೆ ಜಾಗನ ಅದು ಬೇರೆ ಕಡೆ ಅವ್ರಿಗೆ ಉದ್ಯಾನ ಮಾಡೋದಕ್ಕೆ ಉಸ್ತುವಾರಿ ಸಚಿವರು ಒಪ್ಕೊಂಡಿದ್ರು. ಜಿಲ್ಲಾಧಿಕಾರಿಗಳಿಗೆ, SP ಅವರಿಗೆ ಎಲ್ಲರೂ ಕೂಡ, ಮತ್ತು ಪೊಲೀಸ್ ಆಯುಕ್ತರು ಕೂಡ ಎಲ್ಲರೂ ಹೇಳಿದರು. ಹಾಗಾಗಿ ಅದೊಂದು ಇದಾಯ್ತು ಅಷ್ಟೇ. ಹಂಗೂ ನೋಡೋದಾದರೆ ಆ ಒಂದು ಕೇಸಲ್ಲಿ ತುಂಬ ಜನ ಹೇಳ್ತಿದ್ರು, ಅಂದರೆ ಸಡನ್ ಆಗಿ ಸ್ನೇಹಮಯಿ ಕೃಷ್ಣ ಅವರು ಹಿಂದೆ ಹೊರಟೋದ್ರು, ಮೇ ಬಿ ಅವರು ಎಲ್ಲೋ ದುಡ್ಡು ಇಸ್ಕೊಂಡಿರ್ಬೇಕು, ಅದಕ್ಕೆ ಹಿಂದೆ ಹೊರಟೋದ್ರು ಅಂತ. ಬಟ್ ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ, ಎಲ್ಲೂ ಕೂಡ ಈ ವಿಚಾರ ನೀವು ಶೇರ್ ಕೂಡ ಮಾಡಿಲ್ಲ. ಅಂದರೆ ಅವರು ಹೆಸರು ಬೇರೆಯವ್ರದ್ದು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿದ್ರು ಅನ್ನೋ ವಿಚಾರ ಗೊತ್ತಿರಲಿಲ್ಲ. ತುಂಬ ಜನ ಅನ್ಕೊಂಡಿದ್ದು ದುಡ್ಡು ಇಸ್ಕೊಂಡು ನ್ಯೂಟ್ಲ್ ಆಗ್ಬಿಟ್ರು ಅನ್ನೋ ಥರನೇ ಚರ್ಚೆ ಮಾಡಿದ್ರು ಅವತ್ತು. ಸರ್, ಜನ ಹಾಗೆ ಸರ್, ತಪ್ಪು ತಿಳ್ಕೊಳ್ಳೋದೇ ಜಾಸ್ತಿ ನಮ್ಮ ದೇಶದಲ್ಲಿ. ಹಾಗಾಗಿ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ರಿಗೂ ನಾವು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಸೊ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಸೊ ನಾನು ಕೆಲಸ ಮಾಡ್ತಾ ಹೋಗ್ತಿರೋದು ಅಷ್ಟೇ ಕೆಲಸ. ಅದು ಜನರದ್ದು, ಅದು ಏನು ಮಾಡೋಕ್ಕಾಗಲ್ಲ. ಅದು
ಕೆಲವ್ರು ತಪ್ಪು ತಿಳ್ಕೊಳ್ಳೋದು ಸಹಜ. ಸೊ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ತಾ ಹೋದರೆ ನಾವು ವರ್ಡನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಸೊ ನನ್ನ ವರ್ಡನ್ನು ನಾನು ಮಾಡ್ಕೊಂಡು ಬರ್ತೀನಿ. ಯಾಕೆಂದರೆ ನಾನು ಆ ಒಂದು ಪ್ರಕರಣದಲ್ಲಿ ಅರ್ಜಿದಾರರು ಆಗದೇ ಇರೋದ್ರಿಂದ ಸೊ ನಾನು ಅಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಮತ್ತು ತಪ್ಪರ್ಥಗಳು ಬಂದಾಗ ಸೊ ಅಲ್ಲಿ ಮುಂದುವರೆಯೋದು ಸರಿಯಿಲ್ಲ ಅಂತೇಳಿ ನನಗೆ ಅನಿಸ್ತು. ಹಾಗಾಗಿ ಸುಮ್ಮನಾದೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಸೊ ಜನ ಈಗಿರೋ ತಪ್ಪು ತಿಳ್ಕೊಳ್ಳೋದು ಈಗ ನೋಡಿ, ಹೇಳ್ಬೇಕು ನಿಜ ಹೇಳ್ಬೇಕು ಅಂದರೆ ಈಗ ನೀವು ನನ್ನನ್ನು ವರ್ಡನ್ನು ಗುರುತಿಸಿ ಸೊ ಇಲ್ಲಿ ನನ್ನ ಕರೆದು ಮಾತಾಡ್ತಿದ್ದಾರೆ. ಆದರೆ ಕೆಲವರು ಏನು ತಿಳ್ಕೊಳ್ತಾರೆ, ಕೃಷ್ಣ ಅವ್ರ ಚಾನಲ್ಗೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಖರ್ಚು ಮಾತಾಡೋದು ತಿಳ್ಕೊಳ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಕೋಬಾರ್ದು. ಕರೆಕ್ಟ್. ನೀವು ಏನೇ ಮಾಡ್ರೂ ಕೂಡ ನೋಡಿ, ದೇವ್ರಿಗೆ ಕೂಡ ಬೈಯೋರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಸೊ ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ದೇವ್ರನ್ನ ನಂಬ್ತೀರಾ ಸರ್ ನೀವು? ಖಂಡಿತವಲ್ಲ ಸರ್, ನಾನು ದೇವ್ರನ್ನ ಬಲವಾಗಿ ನಂಬ್ತೀನಿ. ಆ ಒಂದು ನಂಬಿಕೆಯಿಂದನೇ ಯಾವುದೇ ಒಂದು ಹೆದರಿಕೆ ಇಲ್ಲದೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಪ್ರಪಂಚನ ನಡೆಸ್ತಾ ಇರೋದು ಒಂದು ಶಕ್ತಿ, ಅದನ್ನು ನಾವು ದೇವ್ರನ್ನ ಕರಿತೀವಿ. ಸೊ ಅದಕ್ಕೆ ಕೆಲವರು ಬೇರೆ ಬೇರೆ ಹೆಸರುಗಳು ಕೊಟ್ಕೊಂಡು ಪೂಜೆ ರೂಪ ಕೊಟ್ಕೊಂಡು ಹೆಸರು ಕೊಟ್ಕೊಂಡು ಮಾಡ್ತಾರೆ ಅಷ್ಟೇ ಹೊರತು ಒಂದು ಶಕ್ತಿ ಅಂತ ಇದ್ದೇ. ಆ ಶಕ್ತಿಯಲ್ಲೇ ನಾವು ಇದು ಮಾಡೋಣ ನೋಡಿ, ಆ ಒಂದು ಶಕ್ತಿ ಇರೋದನ್ನ ಈ ದೇಹದಲ್ಲಿ ನಾವು ಚಲನೆ ಇದೆ. ಆ ಶಕ್ತಿ ಅನ್ನೋದು ದೇಹದಿಂದ ಹೊರಗೆ ಬಂತು ಅಂತಂದರೆ ಅಂದರೆ ಆತ್ಮ ಅಂತ ನಾವೇನು ಹೇಳ್ತೀವಿ, ಅದು ಈಚೆ ಬಂತು ಅಂದರೆ ಈ ದೇಹಕ್ಕೆ ಬೆಲೆ ಇಲ್ಲ. ಕರೆಕ್ಟ್. ಅವಾಗ ನೀವು ನನ್ನ ಸ್ನೇಹಮೇಕ್ಷ ಅಂತ ಕರೀಲ್ಲ, ಹೆಣ ಅಂತ ಕರಿತೀರಿ. ಇದು ಅವೆಲ್ಲ ಸಹಜ. ಸೊ ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಸೊ ಅವಾಗ ಕೆಲವರು ಸುಳ್ಳು ಅಂತ ಹೇಳ್ತಾರೆ, ಕೆಲವರು ಮಾಡೋದು ಅವರವರ ಭಾವನೆಗೆ ಅದು ಅನ್ವಯ ಆಗುತ್ತೆ.